ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿ ಪೆನ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಶನಿವಾರ ದಿನ ಮೊನ್ನೆ ಕಳಿಸ್ಕೊಟ್ಟಂಥ ಗಂಡು ಮೇಕೆ ಮರಿಗಳು ಅಂದರೆ ಉಸ್ಮಾನಾಬಾದಿ ಮೇಕೆಗಳು ಅಂತ ಕರೀತಾರೆ. ಇನ್ನು ಕೆಲವರು ಬಾಗೇವಾಡಿ ಮೇಕೆ ಮರಿಗಳು ಅಂತ ಕೂಡ ಕರೀತಾರೆ. ಸೊ ನೋಡ್ಬೋದು, ಸಾಕಾಣಿಕೆಗೆ ತುಂಬಾ ಕಡಿಮೆ ರೇಟಿಗೆ ಮರಿಗಳು ಬೇಕು ಅಂತ ಫೋನ್ ಮಾಡಿರ್ತಾರೆ. ಕೆಲವೊಂದು ಟೈಮಲ್ಲಿ ನನ್ನ ಹತ್ರ ಅವೈಲೇಬಲ್ ಇದ್ದರೆ ಕೊಟ್ಟಿರ್ತೀನಿ, ಇಲ್ಲಾಂದರೆ ಕೊಡೋದಿಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಮಾಡಿ ನನಗೆ ತುಂಬಾ ಸಣ್ಣ ಸಣ್ಣ ಮರಿಗಳನ್ನ ಕಳಿಸ್ಕೊಡಿ ಸರ್, ನನಗೆ ಇಷ್ಟು ಬಜೆಟಲ್ಲಿ ಅಂತ ಏನು ಹೇಳಿರಲಿಲ್ಲ. ಬಟ್ ಅವರಿಗೆ ನಾನು ಸ್ವಲ್ಪ ಏನೋ ಪ್ರಾಬ್ಲಮಲ್ಲಿದ್ದರು, ಆ ಕಾರಣಕ್ಕೆ ಸಣ್ಣ ಮರಿಗಳಾದರೂ ಪರವಾಗಿಲ್ಲ, ಸೊ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟರೆ ಹೆಚ್ಚು ಕಡಿಮೆ ಮರಿಗಳನ್ನ ಅವರು ತೊಗೊಂಡು ನಿಭಾಯಿಸ್ತಾರೆ ಅನ್ನೋ ಒಂದು ನನಗೆ ಮನಸ್ಥಿತಿ ಬಂದ ಮೇಲೆ ಅವರಿಗೆ ಫೈನಲಿ ಕೆಲವೊಂದು ಮರಿಗಳ ಫೋಟೋ ಮತ್ತು ವಿಡಿಯೋಗಳನ್ನ ಹಾಕಿ ತೋರಿಸಿದ ಮೇಲೆ, ಪರವಾಗಿಲ್ಲ ಸರ್, ಇದೇ ಮರಿಗಳನ್ನ ಕಳಿಸ್ಕೊಡಿ, ಸ್ವಲ್ಪ ದಿನ ಸಾಕು ನೋಡ್ತೀನಿ, ಎಲ್ಲ ತಿಂತಿರೋಂಥ ಮರಿಗಳು ಅಂತ ಅನಿಸುತ್ತೆ ಅಂದಮೇಲೆ ಈ ಥರ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಮರಿಗಳು ಚಿಕ್ಕ ಚಿಕ್ಕ ಮರಿಗಳಿದೆ, ಸೊ ಎಲ್ಲ ತಿನ್ನುವಂಥ ಮರಿಗಳು. ಇದೇ ಥರ ಮರಿಗಳು ಇರಲಿ ಸರ್, ಪರವಾಗಿಲ್ಲ ಕಳಿಸ್ಕೊಡಿ ಅಂದಮೇಲೆ ಈ ಮರಿಗಳನ್ನ ಮತ್ತೆ ಒಂದು 7 ಮರಿಗಳನ್ನ ಟೋಟಲಾಗಿ 17 ಮತ್ತು 9 ಮರಿಗಳನ್ನ ನಾನು ಮೊನ್ನೆ ದಿನ ಹಾಸನ ಮತ್ತು ನಾಗಮಂಗಲ ಕೂಡ ಕೊಟ್ಟಂಥ ಮರಿಗಳು. ಸೊ ನೋಡ್ಬೋದು, ತುಂಬಾ ಚಿಕ್ಕ ಚಿಕ್ಕ ಮರಿಗಳು, ತುಂಬಾ ಏನಪ್ಪ ಅಂದರೆ ತುಂಬಾ ಹೆಲ್ದಿಯಾಗಿರುವಂಥ ಮರಿಗಳು. ಸೊ ಈ ಮರಿಗಳನ್ನ ಮೊನ್ನೆ ಶನಿವಾರ ಕಳಿಸ್ಕೊಟ್ಟಂಥ ಮರಿಗಳು ನೋಡ್ಬೋದು. ಇದರಲ್ಲಿ ಒಂದು ದೊಡ್ಡ ಮರಿ ಕೂಡ ಇದರಲ್ಲಿ ಸೇರಿಕೊಂಡಿದೆ. ಸೊ ಈ ಮರಿಗಳನ್ನ ಹಾಸನದ ಅಶ್ವಥ್ ಅನ್ನೋರು ಫೋನ್ ಮಾಡಿದ್ರು. ಸ್ವಲ್ಪ ಪ್ರಾಬ್ಲಮಲ್ಲಿರುವಂಥ ವ್ಯಕ್ತಿ, ತುಂಬಾ ನೀಟಾದಂಥ ವ್ಯವಹಾರ ಮಾಡ್ಕೊಂಡಿದ್ರು ನನ್ನ ಜೊತೆಗೆ. ಫೈನಲಿ ಮರಿಗಳನ್ನ ತೊಗೊಂಡು ಬಂದು ಗಾಡಿ ಹತ್ರ ನಿಲ್ಲಿಸಿ ಮರಿಗಳನ್ನ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ಬೋದು. ಇವ್ರ ಹೆಸರು ಬಂದ್ಬಿಟ್ಟು ಅಶ್ವಥ್ ಅಂತ, ಹಾಸನ್ ಮೂಲದವರು. ಅವರು ನನ್ನ ವಿಡಿಯೋಗಳನ್ನ ತುಂಬ ದಿನಗಳಿಂದ ನೋಡಿಬಿಟ್ಟು ನಾನು ಕೂಡ ರೀಸೇಲಿಂಗ್ ಮಾಡ್ಕೋಬೇಕು, ಜೊತೆಗೆ ಈ ಥರ ಮರಿಗಳನ್ನ ಸಾಕಬೇಕು ಸರ್, ನನ್ನ ಹತ್ರ ಕೋಳಿ ಫಾರಮ್ ಇದೆ, ನನಗೆ ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ಅವರಿಗೆ ಈ ಥರ ಮರಿಗಳನ್ನ ಕಳಿಸ್ಕೊಡ್ಬೇಕು. ಸ್ವಲ್ಪ ಪ್ರಾಬ್ಲಮಲ್ಲಿದ್ದರು, ಒಳ್ಳೆ ಮನುಷ್ಯ, ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂಥ ಮನುಷ್ಯ. ಸೊ ಅವರಿಗೋಸ್ಕರ ನಾನು ಒಂದು 17 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ರೇಟ್ ನೀವೇನಾದರೂ ಕೇಳೋದಾದರೆ 3,000ಕ್ಕೆ 1 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಚಿಕ್ಕ ಚಿಕ್ಕ ಮರಿಗಳು ತೂಕ ಏನು ಬರುತ್ತೆ, ಮಟನ್ ಏನು ಬರುತ್ತೆ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಸಣ್ಣ ಸಣ್ಣ ಮರಿಗಳು ತೂಕ ಏನು ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಈ ಮರಿಗಳನ್ನ ತೊಗೊಂಡು ನೀವು ಮಟನ್ ಬರೋ ತಕ್ಕ ಅಂದರೆ ನೀವು ಫ್ಯಾಟಿಂಗ್ ಮಾಡ್ಕೊಂಡ್ರೆ ಮರಿಗಳು ತುಂಬಾ ನೀಟಾಗಿ ಬರುತ್ತೆ. ಸ್ವಲ್ಪ ದಿನದಲ್ಲಿ ಮರಿಗಳು ಕೂಡ ಸೇಲಿಂಗ್ ಕೂಡ ನೀವು ಮಾಡ್ಕೋಬೋದು. ಅಂಥ ಮರಿಗಳನ್ನ ಮೊನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಮರಿಗಳು ಯಾವ ಥರ ಇದೆ, ಯಾವುದೇ ಮರಿಗೆ ಕೆಮ್ಮು ಅಥವಾ ಶೀತ ಈ ಥರ ಏನೂ ಇರಲಿಲ್ಲ, ಎಲ್ಲ ಹೆಲ್ದಿರುವಂಥ ಮರಿಗಳು. ಸೊ ಕಳಿಸ್ಕೊಟ್ಟಿದ್ದೀನಿ. ಅವರು ಕೂಡ ಈ ಮರಿಗಳನ್ನ ಆಲ್ರೆಡಿ ಇಳಿಸ್ಕೊಂಡು ನನಗೆ ಫೋನ್ ಕೂಡ ಮಾಡಿ ಮಾತಾಡ್ಕೊಂಡಿರ್ತೀನಿ, ಅವ್ರ ಜೊತೆ ದಿನಾಲು ಫೋನ್ ಮಾಡ್ತಿರ್ತೀನಿ ನನಗೆ ಫ್ರೀ ಇದ್ದಂಥ ಟೈಮಲ್ಲಿ. ಸೊ ಮರಿಗಳು ಚೆನ್ನಾಗಿದೆ ಸರ್, ಒಂದು ಮರಿ ಮಾತ್ರ ಯಾಕೋ ಏನೂ ತಿಂತಿಲ್ಲ, ಹಾಲು ಕುಡಿ ಥರ ಕಾಣಿಸ್ತಿದೆ ಮರಿ ಅಂದಮೇಲೆ ಅದಕ್ಕೆ ಒಂದು ಮರಿಗೆ ಹಾಲನ್ನು ಹಾಕ್ತವ್ರೆ ಅಂತೆ. ಬಟ್ ಆ ಮರಿ ಕೂಡ ಈಗ ನೀಟಾಗಿದೆ ಅಂತ. ಸೊ ಸಣ್ಣ ಪುಟ್ಟ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ನೋಡ್ಬೋದು, ಮರಿಗಳಿಗೆ ಇನ್ನೂ ಬಣ್ಣವನ್ನು ಹಚ್ಚಿದಂಥ ಟೈಮಲ್ಲಿ ತೆಗೆದಂಥ ಒಂದು ವಿಡಿಯೋ ಇದು. ಸೊ ಅವರಿಗೆ ನಾನು ಕೇಳಿ ಅವರಿಗೆ ಓಕೆ ಅಂದಮೇಲೆ ನಾನು ಮರಿಗಳಿಗೆ ಫೈನಲಿ ಮಾರ್ಕ್ ಮಾಡ್ತೀನಿ. ಸೊ ನೋಡ್ಬೋದು, ಯಾವುದೇ ಮಾರ್ಕನ್ನು ಮರಿಗಳಿಗೆ ನಾನು ಇನ್ನೂ ಮಾಡಿಲ್ಲ ಅಂಥ ಟೈಮಲ್ಲಿ ತೆಗೆದಂಥ ಒಂದು ವಿಡಿಯೋ ಇದು. ಸೊ ಆಮೇಲೆ ಅವ್ರು ಇಷ್ಟಪಟ್ಟ ಮೇಲೆ ಹಣೆಗೆ ಮತ್ತು ಸೊಂಟದ ಮೇಲೆ ಮಾರ್ಕನ್ನು ಮಾಡಿ ಕಳಿಸ್ಕೊಟ್ಟಿರ್ತೀನಿ ಈ ಮರಿಗಳನ್ನ. ಸೊ ಚೆನ್ನಾಗಿರೋ ಮರಿಗಳು 17 ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಮರಿಗಳು ಕೂಡ ಈಗ ಆಲ್ರೆಡಿ ಹೋಗಿ ಅವ್ರ ವಾತಾವರಣಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಆಗಿದೆ. ಇದರಲ್ಲಿ ಕೊಟ್ಟಂಥ ಒಂದು ದೊಡ್ಡ ಮರಿನ 7,000ಕ್ಕೂ 6,800 ಕೆಡಿದ್ರಂತೆ, ಕೊಟ್ಟಿಲ್ವಂತೆ. ಸೊ ಎಲ್ಲ ಮರಿಗಳನ್ನ ನೀಟಾಗಿ ರೆಡಿ ಮಾಡಿಬಿಟ್ಟು ಒಂದು ತಿಂಗಳನ್ನೋ 20 ದಿನ ಮೇಯಿಸ್ಕೊಂಡು ನಾನು ಮತ್ತೆ ಕೊಡ್ತೀನಿ ಸರ್, ಮರಿಗಳು ಚೆನ್ನಾಗಿದೆ, ತೊಂದರೆ ಇಲ್ಲ, ಸೊ ಕಡಿಮೆ ರೇಟಿಗೆ ಜಾಸ್ತಿ ಮರಿಗಳನ್ನ ಕೊಟ್ಟಿದ್ದೀರಾ ಅಂತ ನನ್ನ ಜೊತೆ ತುಂಬ ಮಾತಾಡ್ಕೊಂಡು ಇರ್ತಾರೆ. ಸೊ ಫೈನಲಿ ಮೊನ್ನೆ ದಿನ ಅವರಿಗೆ ನಾನು ಮರಿಗಳನ್ನ ಕಳಿಸ್ಕೊಟ್ರೆ, ಇನ್ನೊಂದು 9 ಮರಿಗಳನ್ನ ನಾನು ನಾಗಮಂಗಲ ಹತ್ರ ಬರುವ ಸಂತೋಷ್ ಅನ್ನೋರಿಗೆ ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಆ ರೇಟ್ ಕೂಡ ನಿಮಗೆ ಹೇಳಬೇಕಂದ್ರೆ ಆ ಮರಿಗಳ ರೇಟ್ ಸ್ವಲ್ಪ ದೊಡ್ಡ ರೇಟ್, ಅಂದರೆ ಒಂದು 8,800 8,700 ಮರಿಗಳನ್ನ ಕಳಿಸ್ಕೊಡ್ತೀನಿ. ಅವೆಲ್ಲ ದೊಡ್ಡ ದೊಡ್ಡ ಮರಿಗಳು, 28 kg 26 kg ಜೀವಂತ ತೂಕ ಬರುವಂಥ ಮರಿಗಳನ್ನ ಕೂಡ ನಾನು ಮೊನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಅವೆಲ್ಲ ಕೂಡ ವಿಡಿಯೋಗಳು ನಿಮಗೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಮಿಕ್ಸೆಡ್ ಮಾಡಿ ತೋರಿಸ್ತೀನಿ. ಬಟ್ ಇದು ಹಾಸನ್ ಮೂಲದ ಅಶ್ವಥ್ ಅನ್ನೋರು ಕೊಟ್ಟಂಥ ಮರಿಗಳ ವಿಡಿಯೋಗಳನ್ನ ನೀವು ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿರುವಂಥ ಒಂದು ದೊಡ್ಡ ಹೋತ ಕೂಡ ನೀವು ನೋಡಿದ್ರೆ ಅನ್ಕೋತೀನಿ. ಆ ಹೋತನ್ನು ಮತ್ತು ಇಲ್ಲಿ ಕಾಣುವಂಥ ಹೆಣ್ಣು ಮೇಕೆ ಅಲ್ಲ, ಮತ್ತು ಆ ಹೆಣ್ಣು ಮೇಕೆಯನ್ನು ಬಿಟ್ಟು ಒಂದು ದೊಡ್ಡ ಮರಿ ಜೊತೆಗೆ ಒಂದು 16 ಮೇಕೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಾನು ಕಾಲನ್ನು ಪಿಕ್ ಮಾಡಿದೆ, ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.